ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಕನ್ನಡ ಚಾನಲ್. ಇವತ್ತು ಕರ್ಣ ಸೀರಿಯಲ್ನ ಎಪಿಸೋಡ್ ಏನಾಗುತ್ತೆ ಅಂತ ನೋಡೋಣ. ನಿನ್ನೆ ಕರ್ಣ ಮತ್ತು ನಿತ್ಯ ಹನಿಮೂನ್ ಹೋಗ್ತಾ ಇರೋದು ಗೊತ್ತೇ ಇರುತ್ತೆ ಚಿಕ್ಕಮಂಗ್ಳೂರಿಗೆ. ಮನೆಯವರೆಲ್ಲ ಹನಿಮೂನ್ ಅಂದ್ಕೊಂಡಿರ್ತಾರೆ. ಬಟ್ ಈ ತೇಜಸ್ ಚಿಕ್ಕಮಂಗ್ಳೂರಲ್ಲಿರೋ ವಿಷಯ ಗೊತ್ತಾಗಿ ಕರ್ಣನಿಗೆ ಮಾಲತಿಯಿಂದ ತೇಜಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ದಾರಿ ಮಧ್ಯೆ ಯಾರೋ ಜಿಂಕೆನ ಹಿಡಿತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಜಿಂಕೆ ಪ್ರಾಣ ಉಳಿಸೋಕ್ಕೋಸ್ಕರ ಕರ್ಣ ಕಾರಿಂದ ಇಳಿದು ರೌಡಿಗಳ ಜೊತೆ ಹೋರಾಟ ಮಾಡ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ನಿತ್ಯನಿಗೆ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ನೀವು ಕೆಳಗಿಳಿಬಾರ್ದು, ನೀವು ಕಾರಲ್ಲೇ ಕೂತ್ಕೊಂಡಿರಬೇಕು ಅಂತ. ಆ್ಯಕ್ಚುಲಿ ಅವಳು ಪ್ರೆಗ್ನೆಂಟು, ಆದರೆ ಆ ಪ್ರೆಗ್ನೆಂಟ್ ಅನ್ನೋ ವಿಷಯ ಅವರಿಗೆ ಗೊತ್ತಿಲ್ಲ ಇನ್ನು. ಹಾಗಾಗಿ ಕರ್ಣ ತುಂಬ ಕೇರ್ ಮಾಡ್ತಾರೆ. ಸೊ ಇದನ್ನೆಲ್ಲ ಬೇರೆಯವ್ರು ನೋಡುವಾಗ ಇವರು ಎಷ್ಟು ಒಳ್ಳೆ ಜೋಡಿ ಅಂತ ಅನ್ಕೋಬೋದು. ಹಾಗೆ ನಿಧಿಗೂ ಸಹ ಇದ್ರ ಮೇಲೆ ತುಂಬ ಅನುಮಾನ ಬರುತ್ತೆ. ಕರ್ಣ ಸರ್ ಎಲ್ಲದನ್ನು ಮರ್ತು ಇಷ್ಟೇ ಮೂವ್ ಆನ್ ಆಗ್ಲಿಕ್ಕೆ ಸಾಧ್ಯ ಅಂತ. ಅಜ್ಜಿಗೂ ಅಷ್ಟೇ ತುಂಬ ಕೇರ್ ಮಾಡೋದ್ರಿಂದ ಕರ್ಣ ನಿತ್ಯನ ಹೆಂಡತಿ ಅಂತ ಸ್ವೀಕರಿಸಿದ್ದಾನೆ ಅಂತ. ಸೊ ಅವರಿಬ್ಬರು ತುಂಬ ಸುಖವಾಗಿ ಆನಂದವಾಗಿದ್ದಾರೆ ಅಂಥೇಳಿ ಮನೇಲಿ ರಮೇಶು ಹಾಗೆ ಪ್ರತಿಯೊಬ್ಬರು ಅಂದ್ಕೊಂಡಿದ್ದಾರೆ. ಮಾಲತಿಗೆ ಮಾತ್ರ ಸತ್ಯ ಗೊತ್ತಿದೆ ಏನು ಅಂಥೇಳಿ. ಮಾಲತಿಗೆ ಇನ್ನೂ ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಿಲ್ಲ. ನಿತ್ಯ ಅವ್ರಿಗೆ ಅವರೇ ತಾಳಿ ಕಟ್ಕೊಂಡಿರೋದಂತ ಗೊತ್ತಾಗಿದೆ, ಯಾಕಂದರೆ ಅವ್ಳು ಕೊಟ್ಟಿರೋ ಪ್ಲಾನಿಂದ. ಎನಿವೆ, ಈಗ ವಿಷಯಕ್ಕೆ ಬರ್ತೀನಿ. ಕಾಡಲ್ಲಿ ಜಿಂಕೆನ ಹೊಡಿತಾ ಇರ್ತಾರೆ. ಸೊ ಏನು ಮಾಡೋದು, ಎಂತ ಮಾಡೋದು ಅಂತ ಹೇಳಿ ಇಲ್ಲಿ ನಿತ್ಯನಿಗೆ ಹೆದರಿಕೆ ಆಗುತ್ತೆ, ಕರ್ಣ ಸರ್ಗೆ ಏನಾದರೂ ಆಗ್ಬಿಡುತ್ತೆ ಅಂತ. ಹಾಗಾಗಿ ಪೊಲೀಸ್ ಸೌಂಡ್ ಮಾಡ್ತಾಳೆ. ಅವಾಗ ರೌಡಿಗಳೆಲ್ಲ ಹೋಗ್ಬಿಡ್ತಾರೆ. ಇಲ್ಲಿ ನಿತ್ಯ ಒಂದು ಸಮಯ ಪ್ರಜ್ಞೆಯಿಂದ ಕರ್ಣನ ಕಾಪಾಡಿದ್ರು ಅಂತಲೇ ಹೇಳ್ಬೋದು. ಪೊಲೀಸ್ ಬಂದರು, ಹೋಗ್ರೋಳು ಅಂತೆಲ್ಲ ರೌಡಿಗಳು ಓಡೋಗ್ತಾರೆ. ಆಮೇಲೆ ಇಲ್ಲಿ ಒಂದು ಟ್ವಿಸ್ಟ್ ಏನಿಟ್ಟಿದ್ದಾರೆ ಅಂದರೆ, ನಿತ್ಯ ಮತ್ತು ಕರ್ಣ ಬರ್ತಾರಲ್ವ ಚಿಕ್ಕಮಂಗ್ಳೂರಲ್ಲಿ, ಅದೇ ಒಂದು ರೆಸಾರ್ಟಲ್ಲಿ, ಅಂದರೆ ಅವ್ರದ್ದು ಸ್ವಂತ ರೆಸಾರ್ಟ್ ಅದು, ಅಲ್ಲೇ ರಮೇಶು ತೇಜಸ್ನ ಬಚ್ಚಿಟ್ಟಿರುವಂಥದ್ದು. ಅದೇ ರೆಸಾರ್ಟಿಗೆ ಇವರಿಬ್ಬರು ಬರ್ತಾರೆ ಹನಿಮೂನಿಗೆ ಅಂತ ಹೇಳಿ. ಸೊ ಯಾಕಂದರೆ ಅವರು ಸ್ವಂತದ ಇದು ಅಜ್ಜಿ ಹೇಳಿರ್ತಾರೆ, ನೀನು ಅದೇ ರೆಸಾರ್ಟಲ್ಲಿ ಹೋಗು, ಆರಾಮಾಗಿರು ಅಂತೇಳಿ. ಸೊ ಅದೇ ಒಂದು ಕೋಣೆಯಲ್ಲಿ ಅಲ್ಲಿ ತೇಜಸ್ಸನ್ನು ಕೂಡಾಕಿರ್ತಾರೆ. ತೇಜಸ್ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ಅವ್ರು ಕೂಡಾಕಿರಲ್ಲ, ಫ್ರೀಯಾಗಿ ಇಟ್ಟಿರ್ತಾರೆ. ಆದರೆ ತೇಜಸ್ನ ಅಲ್ಲಿ ಕೈಕಾಲು ಕಟ್ಬಿಟ್ಟು ಬಾಯಿ ಕಟ್ಟೆ ಹಾಕ್ಬಿಟ್ಟು ಒಂದು ರೂಮಲ್ಲಿ ಕೂಡಾಕ್ತಾ ಇರ್ತಾರೆ. ಇನ್ನೇನು ರಾತ್ರಿ ಊಟ ಆಗಬೇಕಾದ್ರೆ ನಿತ್ಯ ಊಟ ಮಾಡ್ತಾ ಇರ್ತಾಳೆ, ಸಾಕು ಅಂತ ಹೇಳ್ತಾನೆ. ಆವಾಗ ಕರ್ಣ ಹೇಳ್ತಾಳೆ, ಊಟ ಸಾಕು ನನಗೆ ಕರ್ಣ ಅಂತ ಹೇಳಿ. ಆವಾಗ ಕರ್ಣ ಹೇಳ್ತಾರೆ, ಇಲ್ಲ ನೀವು ಚೆನ್ನಾಗಿ ಈ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು ಅಂತ. ಅವಳಿಗೊಂಥರ ಆಶ್ಚರ್ಯ ಆಗುತ್ತೆ, ಈ ಟೈಮ್ ಏನು ಅಂತ ಹೇಳಿ. ಆವಾಗ ಅಲ್ಲಿಬ್ಬರು ಸಪ್ಲೈಯರ್ ಅಥವಾ ಅವರು ಕೆಲಸದವರು ಮಾಲಿಗಳು ಯಾರು ಇರ್ತಾರೆ, ನೋಡಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ, ಈ ಥರ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಇದಕ್ಕೆ ನಿತ್ಯನಿಗೆ ತುಂಬ ಮುಜುಗರ ಆಗಿ ರೂಮಿಗೆ ಓಡಿ ಬರ್ತಾಳೆ. ಏನೋ ಒಂಥರ ಕಸಿ ಬಿಸಿ ಆಗ್ತಿದೆ ಕರ್ಣ, ಏನಂತ ಹೇಳೋಕ್ಕೂ ಆಗ್ತಾಯಿಲ್ಲ, ಒಂಥರ ಹಿಂಸೆ ಆಗ್ತಿದೆ, ನನ್ನಿಂದ ನಿಮಗೂ ಹಿಂಸೆ ಆಗ್ತಾಯಿದೆ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಲೈಫನ್ನು ಸುಖವಾಗಿ ಸಂತೋಷವಾಗಿ ನಿಮಗೆ ತೇಜಸ್ನ ನಾನು ಹುಡುಕೊಟ್ಟೆ ಕೊಡ್ತೀನಿ, ಆಮೇಲೆ ಎಲ್ಲ ವಿಷಯನೂ ಹೇಳಿ ನಿರಳವಾಗಿ ಇರೋಣ ಅಂತ ಹೇಳ್ತಾಳೆ. ಅದರಲ್ಲೂ ಅವ್ನ ಮನಸ್ಸಲ್ಲಿ, ನೀವು ಪ್ರೆಗ್ನೆಂಟ್ ಅಂತ ನಿಮಗೆ ಗೊತ್ತಿಲ್ಲ, ನಾನು ಮುಚ್ಚಿಟ್ಟಿದ್ದೀನಿ, ಆದಷ್ಟು ಬೇಗ ತೇಜಸ್ ಸಿಕ್ಕಿದ ಮೇಲೆ ಈ ವಿಷಯ ನಿಮಗೆ ಹೇಳ್ತೀನಿ. ಯಾಕಂದರೆ ಈಗಲೇ ಎಲ್ಲ ವಿಷಯ ಗೊತ್ತಾಯಿತು ಅಂದರೆ ಹುಟ್ಟೋ ಮಗುಗೂ ತೊಂದರೆ, ಯಾಕಂದರೆ ಗಾಬರಿ ಆಗ್ತೀರ ನೀವು, ಗಂಡನೂ ಇಲ್ಲ, ಏನು ಇದು, ಹೇಗೆ ಇದು ಅಂತ ಹೇಳಿ. ಹಾಗಾಗಿ ಮನಸ್ಸಲ್ಲೇ ಅಂದ್ಕೊಳ್ತಾರೆ, ತೇಜಸ್ ಸಿಕ್ಕಿದ ಮೇಲೆ ಎಲ್ಲ ವಿಷಯ ಹೇಳಿ ಸಾರ್ಟ್ಔಟ್ ಮಾಡಬೇಕು ಅಂತ ಹೇಳಿ. ಆದರೆ ತೇಜಸ್ ಅವ್ರ ಪಕ್ಕ ಇದ್ದಾರಂತ ಗೊತ್ತಿರಲ್ಲ. ಇಲ್ಲಿ ರಮೇಶಿಗೂ ಸಹ ಡೌಟ್ ಬಂದಿರುತ್ತೆ, ಇವರು ತೇಜಸ್ನ ಹುಡ್ಕೊಂಡೇ ಹೋಗಿರೋದಾ ಅಥವಾ ಹನಿಮೂನ್ ಅಂತ ಹೋಗಿರೋದು, ಇವರು ಇಷ್ಟು ಬೇಗ ಎಲ್ಲದನ್ನು ಮರ್ತಿ ಆರಾಮಾಗಿದ್ದಾರಾ ಅಂತ ಹೇಳಿ ಕಾವಲು ಕಾಯಲಿಕ್ಕೆ ಜನ ಬಿಟ್ಟಿರ್ತಾರೆ. ಅಕಸ್ಮಾತ್ ತೇಜಸ್ನೇ ಹುಡ್ಕೊಂಡು ಬಂದಿದ್ರೆ, ಸೊ ಒಂದೇ ತೇಜಸ್ನ ಮುಗಿಸ್ಬಿಡು, ಇಲ್ಲ ಕರ್ಣನ ಮುಗಿಸ್ಬಿಡು ಅಂತೇಳಿ ಡೀಲ್ ಸಹ ಆಗಿದೆ. ಇಲ್ಲಿ ತೇಜಸ್ಸಿಗೆ ಇನ್ನೊಂದು ವಿಷಯ ಗೊತ್ತಾಗಿರೋದು ನಯನತಾರದಿಂದ ಪ್ಲ್ಯಾನಿಂದ, ಏನಂದರೆ ನಿನ್ನನ್ನು ಕಿಡ್ನಾಪ್ ಮಾಡಿಸಿರೋದು ಕರ್ಣನೇ, ಯಾಕಂದರೆ ನಿತ್ಯನ ಮೇಲೆ ಅವನಿಗೆ ಲವ್ ಇತ್ತು ಅಂತ. ಇಲ್ಲಿ ತೇಜಸ್ಸಿಗೂ ಗೊತ್ತಿಲ್ಲ ನಿಧಿ ಕರ್ಣನೇ ಲವ್ ಮಾಡ್ತಾ ಇರೋದು ಅಂತ ಹೇಳಿ, ಬೇರೆ ಯಾವುದೋ ಹುಡುಗನ ಲವ್ ಮಾಡ್ತಾ ಇರೋದು ಅಂದ್ಕೊಂಡಿರ್ತಾಳೆ. ಹಾಗಾಗಿ ಕರ್ಣನಿಗೆ ನಿತ್ಯನ ಮೇಲೆ ಮನಸ್ಸಿದೆ, ನಿಧಿ ಮೇಲೆ ಮನಸ್ಸಿಲ್ಲ. ನಿತ್ಯನ ಮೇಲೆ ಮನಸ್ಸಿರೋದ್ರಿಂದ ಈ ಥರ ನಾಟಕ ಮಾಡಿ ನನ್ನನ್ನು ಕಿಡ್ನಾಪ್ ಮಾಡಿರೋದು ಅಂತ ಹೇಳಿ ಅವನಿಗೆ ಆ ಥರ ಬೇರೆ ರೌಡಿಗಳಿಂದ ತಿಳಿಸಿರ್ತಾನೆ. ಸೊ ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ಥ್ಯಾಂಕ್ ಯು.